ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಜ್ ಆಶಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲಿಗೆ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತೇನೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲರೂ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆದ್ವಿ. ನಮ್ಮ ಅತ್ತೆ ಬಿಸಿಯಾಗಿ ಚೌಚೌ ಬಾತ್ ಮಾಡಿದರು. ಅಂದರೆ ನಿಮ್ಮೆಲ್ರಿಗೂ ಗೊತ್ತಲ್ವಾ, ಉಪ್ಪಿಟ್ಟು ಕೇಸರಿ ಬಾತ್. ವಾವ್, ಹಂಗೆ ಸ್ಮೆಲ್ ಘಮ 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 ಅಂತ ಬರ್ತಾಯಿತ್ತು. ನೋಡ್ತಾ ಇದ್ದೀರಾ ಎಷ್ಟು ಯಮ್ಮಿ ಆಗಿದೆ. ತುಪ್ಪ ಹಾಕಿಬಿಟ್ಟು ಕೇಸರಿ ಬಾತ್ನ ಮಾಡಿದರು. ಅದನ್ನು ತಿಂದ ತಕ್ಷಣ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂತು ನೋಡಿ. ಸೂಪರಾಗಿತ್ತು. ಇದಾದಮೇಲೆ ಬಂದುಬಿಟ್ಟು ನಮ್ಮ ಅತ್ತೆ ಹೇಳಿದರು ಬೇವು ಬೆಲ್ಲನ ರೆಡಿ ಮಾಡಿ ಅಂತ. ನನಗಿದು ಫಸ್ಟ್ ಯುಗಾದಿ. ಸೊ ನಮ್ಮ ಅತ್ತೆ ನನಗೆ ನೀಟಾಗಿ ಬೇವು ಬೆಲ್ಲನ ಹೆಂಗೆ ರೆಡಿ ಮಾಡೋದು ಅಂತ ಹೇಳಿಕೊಟ್ರು. ಆ್ಯಂಡ್ ಅದ್ರ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದರು. ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದರು. ಇದು ನಮ್ಮ ಜೀವನದ ಅರ್ಥವನ್ನು ಹೇಳುತ್ತೆ. ಲೈಫಲ್ಲಿರುವ ಎಲ್ಲ ಫೀಲಿಂಗ್ಸ್ ಅಂದರೆ ಹ್ಯಾಪಿನೆಸ್, ಸ್ಯಾಡ್ನೆಸ್, ಆ್ಯಂಗರ್ ಇವೆಲ್ಲ ಮಿಕ್ಸ್ ಆಗಿ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತಲೂ ಹೇಳಿದರು. ಬೆಲ್ಲ ಸ್ವೀಟ್ ಟೇಸ್ಟ್ ಹ್ಯಾಪಿನೆಸ್ನ ತೋರಿಸುತ್ತೆ, ಬೇವು ಬಿಟ್ಟರ್ ಟೇಸ್ಟ್ ಕಷ್ಟಗಳು ಮತ್ತು ಬ್ಯಾಡ್ ಟೈಪ್ಸ್ನ ತೋರುತ್ತೆ. ಸೊ ಹಾಗೆಯೇ ನಾವು ಲೈಫ್ನ ಎಲ್ಲ ಸಿಚುವೇಶನ್ಸ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತಲೂ ಕಲಿಸ್ಕೊಡುತ್ತೆ ಅಂತ ನನಗೆ ನೀಟಾಗಿ ಹೇಳಿಕೊಟ್ರು. ಈ ಸಲದ ಯುಗಾದಿ ಅಂತೂ ನಮಗೆ ತುಂಬಾ ಸ್ಪೆಷಲ್. ಯಾಕೆ ಹೇಳ್ತೀನಿ ಅಂದರೆ, ಯಾವಾಗಲೂ ನಾವು ಎಲ್ಲ ಹಬ್ಬಗಳಿಗೂ ಫ್ಲವರ್ ಶಾಪಿಂದನೇ ಮಾಲೆಗಳನ್ನ ತರ್ತಾ ಇದ್ವಿ. ಈ ಸಲ ನನ್ನ ಅರ್ಧಾಂಗಿ ಬಂದ್ಬಿಟ್ಟು ಹೇಳಿದ್ರು, ಈ ಸಲ ಹೂಗಳನ್ನ ನಾನೇ ಕಟ್ತೀನಿ ಹಬ್ಬಕ್ಕೆ ಅಂತ. ಐ ವಾಸ್ ಸೋ ಸರ್ಪ್ರೈಸ್ಡ್. ಏನಪ್ಪ ಈ ಸಲ ಹೂನ ಇವರೇ ಕಟ್ತಾರೆ, ಅದ್ರ ಮೇಲೆ ಅವ್ರಿಗೆ ಹೂ ಕಟ್ಟೋಕ್ಕೂ ಬರಲ್ಲ. ಸೊ ನಾನು ಕೇಳಿದೆ ಹೇಗೆ ಕಟ್ತೀರಾ ಅಂತ. ಸೊ ಹಿ ಟೋಲ್ಡ್ ಮೀ, ನಾನು ಯೂಟ್ಯೂಬ್ ಚಾನಲಲ್ಲಿ ಕೆಲವು ವೀಡಿಯೋಸ್ಗಳನ್ನ ನೋಡ್ಕೊಂಡಿದ್ದೀನಿ. ಸೊ ಈ ಸಲ ನಾನೇ ಕಟ್ತೀನಿ, ಬಿಕಾಸ್ ಇದು ಫಸ್ಟ್ ಯುಗಾದಿ ಆಗಿರೋದ್ರಿಂದ ಸ್ಪೆಷಲ್ ಆಗಿರಬೇಕು ಅಂದರು. ಸೊ ಓಕೆ, ಐ ವಾಸ್ ಆಲ್ಸೋ ಸೀಯಿಂಗ್ ಹೌ ವಿಲ್ ಟೈ ಅಂತ. ಆದರೆ ಅವ್ರು ಕಟ್ಟಿದ್ದು ತುಂಬಾ ಬ್ಯೂಟಿಫುಲ್ ಆಗಿ ಬಂತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಎಷ್ಟು ಚೆಂದ. ಆ್ಯಂಡ್ ಆ ದಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೂ ನೋಡಿ ತುಂಬಾ ಖುಷಿ ಆಯಿತು. ಅದೇ ರೀತಿ ಈ ಸಲ ನನ್ನ ಬ್ರದರ್ ಇನ್ ಲಾ ಕೂಡ ನಮ್ಮ ಮುಖ್ಯ ದ್ವಾರಕ್ಕೆ, ನಮ್ಮ ಮನೆ ಬಾಗಿಲಿಗೆ ತೋರಣಗಳನ್ನ ಕಟ್ಟಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ನನಗೆ ಇದೇ ಸಲ ಗೊತ್ತಾಗಿದ್ದು ನನ್ನ ಹಸ್ಬೆಂಡ್ಗೂ ನನ್ನ ಬ್ರದರ್ ಇನ್ ಲಾಗೂ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ. ಸೊ ನಾವು ಫೈನಲ್ ಆಗಿ ಈ ಹೂ ಮಾಲೆಗಳನ್ನ ಕಟ್ಟಿದ್ದನ್ನ ನಾವು ಮುಖ್ಯ ದ್ವಾರಕ್ಕೆ ಹಾಕಿದ್ದೀವಿ. ಇವಾಗ ನೋಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ನೋಡಿ. ರಿಯಲ್ ಆಗಿ ನಿಜವಾಗ್ಲೂ ಹೇಳಬೇಕು ಅಂದರೆ ಐ ವಾಸ್ ರಿಯಲಿ ಸರ್ಪ್ರೈಸ್ ಟು ಸಿ ದಿಸ್. ನಾನು ನಿಜವಾಗ್ಲೂ ಇಮ್ಯಾಜಿನ್ ಮಾಡಿಲ್ಲ ನನ್ನ ಹಸ್ಬೆಂಡ್ ಇಷ್ಟು ಬ್ಯೂಟಿಫುಲ್ಲಾಗಿ ಇಷ್ಟು ಚೆನ್ನಾಗಿ ಕಟ್ತಾರೆ ಅಂತ. ಯಾಕಂದರೆ ನಾನು ಇಷ್ಟು ತನಕ ಟ್ರೈ ಮಾಡಿಲ್ಲ. ಸೊ ಹಿ ಟ್ರೈಡ್ ದಿಸ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಇಟ್ ವಾಸ್ ರಿಯಲಿ ಸೋ ಬ್ಯೂಟಿಫುಲ್. ಇದು ಬಂದುಬಿಟ್ಟು ನನ್ನ ಬ್ರದರ್ ಇನ್ ಲಾ ಮಾಡಿರೋದು. ಸೊ ಹಿ ಹ್ಯಾಸ್ ಡನ್ ಇಟ್ ವೆರಿ ನೀಟ್ಲಿ ಆ್ಯಂಡ್ ವೆರಿ ಬ್ಯೂಟಿಫುಲಿ. ಥ್ಯಾಂಕ್ ಯು ಮೈ ಡಿಯರ್ ಬ್ರದರ್ ಇನ್ ಲಾ. ಸೊ ನೋಡಿ ಆ ಸೇವಂತಿಗಳನ್ನ ಹಾಕಿ, ಆ ವೈಟ್ ಸೇವಂತಿ, ಹಾಗೆ ನೋಡಿ ಪರ್ಪಲ್ ಸೇವಂತಿ ಮಿಡಲಲ್ಲಿ, ಹಾಗೆ ಬರ್ತಾ ಇದ್ದರೆ ಸ್ವಲ್ಪ ರೆಡ್ ರೋಸಸ್ ಆ್ಯಂಡ್ ಕಹಿ ಬೇವಿನ ಎಲೆ ಕೂಡ ಅಲ್ಲಿ ಆ್ಯಡ್ ಮಾಡಿದ್ದಾರೆ. ನೋಡಿ ಈ ಗೊಂಡೆ ಹೂಗಳನ್ನ ಹಾಕ್ಕೊಂಡು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಪುನಃ ನಾವೇನಾದರೂ ಹೂಗಳನ್ನ ಆ ಥರ ಕಟ್ಟಿದರೆ ಯಾವ ಥರ ಕಟ್ಟಿದ್ವಿ ಅನ್ನೋ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅತ್ತೆ ದೀಪನ ಹಚ್ಚಿಬಿಟ್ಟು ನಮಗೆ ಬೇವು ಬೆಲ್ಲಗಳನ್ನ ಕೊಟ್ಟರು. ಎಲ್ಲರೂ ಪ್ರೇಯರ್ ಮಾಡಿ, ಎಲ್ಲರೂ ಪೂಜೆ ಮಾಡಿಬಿಟ್ಟು ಫೈನಲ್ ಆಗಿ ದ ಮೇನ್ ಕೋರ್ಸ್ ಸ್ಟಾರ್ಟ್ ಆಗೋದೇ ಇವಾಗ. ಬನ್ನಿ, ಇವತ್ತಿನ ಹಬ್ಬದೂಟದಲ್ಲಿ ಏನೆಲ್ಲ ಸ್ಪೆಷಲ್ ವೆರೈಟೀಸ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಎಲ್ಲ ಹಬ್ಬಗಳ ಥರನೇ ಈ ಹಬ್ಬನೂ ಈ ಸಲ ಬಾಳೆ ಎಲೆಯಲ್ಲೇ ಊಟ ಮಾಡಿದ್ವಿ. ಫಸ್ಟಿಗೆ ಸಂಪ್ರದಾಯ ಪ್ರಕಾರ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ. ಇದು ನಮ್ಮ ಮನೆಯಲ್ಲೇ ಮಾಡಿರೋದು, ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಳನ್ನ ಹಾಕಿ. ಸೊ ಈಗ ಬಂದುಬಿಟ್ಟು ಕೋಸಂಬರಿ ಪೊಮೊಗ್ರನೇಟ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದಾದಮೇಲೆ ನಾವು ಮಾಡಿದ್ದು ಬೀನ್ಸ್ ಪಲ್ಯ. ಇದಕ್ಕೊಂದು ಖಾರ ಮಸಾಲ ತೆಗೆದು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸ್ಪೈಸಿ ಆಗಿರೋ ಗೋಬಿ ಮಂಚೂರಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಜಾಸ್ತಿ ಹಾಕಬೇಕು. ಅದಾದಮೇಲೆ ಮಾಡಿದ್ದು ಬಾಳೆಕಾಯಿ ಬಜ್ಜಿ. ಅದಾದಮೇಲೆ ಮಾಡಿದ್ದು ಸ್ವಲ್ಪ ಬೋಟಿ ಹಪ್ಪಳ. ಸೊ ಇದು ಬಂದುಬಿಟ್ಟು ನಮ್ಮದು ವೆಜ್ ಬೋಟಿ ಹಪ್ಪಳ. ಸೊ ಆಫ್ಟರ್ ದ್ಯಾಟ್ ವಿ ಮೇಡ್ ಪಾಯಸ ಬಂದುಬಿಟ್ಟು ನನಗೂ ನನ್ನ ಬ್ರದರ್ ಇನ್ ಲಾಗೂ ಈ ಸಣ್ಣ ಸೇಮಿಯಾ ಬರುತ್ತೆ, ಅದಂದರೆ ತುಂಬ ಇಷ್ಟ. ಸೊ ಈ ಸಲ ನಾವು ಸಣ್ಣ ಸೇಮಿಯಾದಲ್ಲೇ ಪಾಯಸ ಮಾಡಿರೋದು. ಸೊ ಇವಾಗ ಬಂದುಬಿಟ್ಟು ನನ್ನ ಫೇವ್ರೆಟ್ ಪಾರ್ಟ್, ಬೇಳೆ ಹೋಳಿಗೆ ಮಾಡಿದ್ವಿ ನಾವು. ಸೊ ಅದನ್ನು ತುಪ್ಪ ಹಾಕಿಬಿಟ್ಟು ತುಪ್ಪ ಜೊತೆ ಅದ್ದಿ ತಿಂದರೆ ತುಂಬಾ ಸ್ವೀಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಮಾಡಿರೋದು ಪೂರಿ ಮತ್ತು ಮಶ್ರೂಮ್ ಸಾಗು ಮಾಡಿದ್ವಿ. ಸೊ ಅದಾದಮೇಲೆ ಮಾಡಿದ್ದು ಮಾವಿನಕಾಯಿ ಚಿತ್ರಾನ್ನ. ನಮ್ಮೂರಿಂದನೇ ನಮ್ಮ ಅಜ್ಜಿ ಬರಬೇಕಾದ್ರೆ ಮಾವಿನಕಾಯಿನ ತೊಗೊಂಡು ಬಂದಿದ್ದರು. ಸೊ ಅದೇ ಮಾವಿನಕಾಯಿನ ತುರಿದ್ಬಿಟ್ಟು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿರೋದು. ಸೊ ಇದಾದಮೇಲೆ ನೆಕ್ಸ್ಟ್ ವೈಟ್ ರೈಸ್ಗೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ 3 ಥರದ ಸಾಂಬಾರುಗಳನ್ನು ಮಾಡಿದ್ದೆ. ಸಾಂಬಾರುಗಳು ಅಂದರೆ ಫಸ್ಟ್ ಬಂದುಬಿಟ್ಟು ವೆಜಿಟೇಬಲ್ ಸಾಂಬಾರು, ನುಗ್ಗೆಕಾಯಿ ಪೊಟ್ಯಾಟೊ ಅನ್ನ ಹಾಕಿಬಿಟ್ಟು. 2ನೇದು ಬಂದುಬಿಟ್ಟು ಮಾಡಿರೋದು ನಾನು ರಸಮ್. 3ನೇದು ಬಂದುಬಿಟ್ಟು ಮಜ್ಜಿಗೆ ಹುಳಿ. ಈ ವೈಟ್ ರೈಸ್ಗೆ 3 ವೆರೈಟೀಸ್ನ ಮಾಡಿರೋದು ಹಬ್ಬ. ಇದಾದಮೇಲೆ ಫೈನಲಾಗಿ ಒಂದು ಎಲೆ, ಅಡಿಕೆ ಮತ್ತು ಬಾಳೆಹಣ್ಣು.
ಸೊ ಇದು ಬಂದ್ಬಿಟ್ಟು ನಮ್ಮ ಯುಗಾದಿ ಹಬ್ಬದ ಫುಲ್ ಬನಾನಾ ಲೀಫ್ ಪ್ಲ್ಯಾಟರ್ ಅಂತಲೇ ಹೇಳ್ಬೋದು. ಸೊ ಸುಮಾರು ಜನ ನನಗೆ ಕೇಳಿದ್ರಿ, ಇಷ್ಟೊಂದು ಐಟಮ್ಸ್ ಮಾಡಿದ್ರಲ್ಲ ಏನೆಲ್ಲ ಹಾಕಿದ್ದೀರಾ ಅಂತ ಹೇಳಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಇದನ್ನು ನೀಟಾಗಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೆಸಿಪಿ ಬೇಕು ಅಂದ್ರೂ ಕಮೆಂಟಲ್ಲಿ ಹಾಕಿ. ಸೊ ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಹಾಗೆಯೇ ದಿಸ್ ಕ್ರೆಡಿಟ್ ಶುಡ್ ಗೋ ಟು ನನ್ನ ಅತ್ತೆ ಮತ್ತು ನನ್ನ ನಾದಿನಿಗೆ. ಓಕೆ, ಟೇಕ್ ಕೇರ್, ಬಾಯ್.